ನಮಸ್ಕಾರ. ಸ್ಟೇಟ್ ರಿಪೋರ್ಟ್ಸ್ಗೆ ಸ್ವಾಗತ. AI ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಜಗತ್ತಿನ ಹಲವಾರು ದೇಶಗಳು ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತವೆ. ಅದರಲ್ಲಿ ಭಾರತ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. $200 ಶತಕೋಟಿ ಹೂಡಿಕೆ ಮಾಡುವ ಸಿದ್ಧತೆಯಲ್ಲಿ ಇದು ನಡೀತಾ ಇದೆ. ಸೊ AI ಪ್ರತಿಯೊಂದು ಕ್ಷೇತ್ರಗಳಲ್ಲಿ ರಕ್ಷಣೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಇದು AI ಬರ್ತಾ ಇದೆ. ಸೊ AI ಇದನ್ನು ಅಡಾಪ್ಟ್ ಮಾಡ್ಕೋಬೇಕು. ಯಾಕಂತಂದರೆ ಜಗತ್ತು ಯಾವುದರ ಬೆನ್ನು ಹತ್ತುವಲ್ಲ ಅದನ್ನು ನಾವು ಬೆನ್ನು ಹತ್ತಲೇಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ನಾವು ಹಿಂದ್ಗಡೆನೇ ಉಳಿದ್ಬಿಡ್ತೀವಿ. ಮಹಿಳೆಯರು ಮುಂಚೂಣಿಯಲ್ಲಿದ್ದಾರೆ ಅದರಲ್ಲಿ. ಯಾಕಂತಂದರೆ ಅದು AI ಹಾಗೆ ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಾ ಇದೆ ಇವಾಗ AI. ಸೊ AI ಇಸ್ ಭಾಳ ಇಂಪಾರ್ಟೆಂಟ್. ಇವಾಗ ಇನ್ನೊಂದು ನಿಮಗೆ ನೀವು ಆರೋಗ್ಯ ದೃಷ್ಟಿಯಿಂದ ಹೋಗ್ಬೇಕಾದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಏನು ಮಾಡಿದ್ರು, ಡಾಕ್ಟರ್ ಎಲ್ಲ ನಿಮ್ಮ ಸ್ಟೆಥೋಸ್ಕೋಪ್ ಚೆಕ್ ಮಾಡಿ ಏನಾಗಿದೆ, ಪ್ರಾಬ್ಲಮ್ ಏನಾಗಿದೆ ಅಂತ ಕೇಳ್ತಾ ಇದ್ರು. ಬಟ್ ಈಗ ಹಂಗಿಲ್ಲ. ಈಗ ಒಂದು ಲೆನ್ಸ್ ಬಂದಿದೆ. ಆ ಲೆನ್ಸ್ ಮುಂದೆ ನಿಂತರೆ ಸಾಕು, ನೀವು ನಿಮ್ಮ ದೇಹದ ಏನಾಗಿದೆ, ನಿಮ್ಮ ದೇಹದಲ್ಲಿ ಏನೋ ಪರಿಣಾಮ ಆಗಿದೆ ಅಂತ ಹೇಳ್ತದೆ. ಬಿಕಾಸ್ ಅಷ್ಟು ರನ್ ಆಗ್ತದೆ. ಸೊ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಬರ್ತಾ ಇದೆ. ಆಮೇಲೆ ಪ್ರತಿಯೊಂದು ಸ್ಥಳಗಳಲ್ಲಿ ಬರೋದೇನು ದೂರ ಇಲ್ಲ ಇವಾಗ. ಬಿಕಾಸ್ ಅದು ಬಂದೇ ಬರುತ್ತೆ ಅನ್ನೋದು ನಂಬಿಕೆ. ಸೊ ಅದಕ್ಕೆ AI ಸ್ವಲ್ಪ ನೀವು ತಿಳ್ಕೊಳ್ಳಿ, AI ಬಗ್ಗೆ ತಿಳ್ಕೊಳ್ಳಿ. ನಾವೇನು ಹೆವಿ ಅಂತಲ್ಲ. AI ಅಟ್ಲೀಸ್ಟ್ ಒಂದು 50% ನೀವು AI ಬಗ್ಗೆ ತಿಳ್ಕೊಂಡ್ರೆ ನಿಮಗಿನ್ನು 50% ಆಟೋಮೆಟಿಕ್ ಆಗಿ ನಿಮಗೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಸೊ ನಾವು ಅದನ್ನೇ ಆ ಸ್ಟೋರಿನ ನಿಮ್ಗೆ ಹೇಳ್ತಾ ಇದ್ದೀವಿ ಅಷ್ಟೇ. AI ಪವರ್ಫುಲ್ ಆಗಿದೆ. AI ಬಗ್ಗೆ ತಿಳ್ಕೊಳ್ಳಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.